ನನ್ನ ಸ್ಟೇಟಸ್ಸು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಅತಿಯಾದಂಥ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಹುಡುಗ, ಸರ್ಕಾರಕ್ಕೆ ತೆರಿಗೆ ಮೂಲದಲ್ಲಿ ತೆರಿಗೆನೂ ಕೂಡ ಕಟ್ತಾ ಇರ್ತಕ್ಕಂಥ ಹುಡುಗ. ನನ್ನ ಸ್ಟೇಟಸ್ ಇಷ್ಟೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀನಿ, ಕನ್ನಡ ನಾಡಿನ ಜನತೆಯ ಪರವಾಗಿ ಅವ್ರದ್ದು ಯಾವುದೇ ಸಮಸ್ಯೆಗಳಿರಲಿ, ಸಂಕಷ್ಟಗಳಿರಲಿ, ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಹಗರಣಗಳಿರಲಿ, ತಪ್ಪುಗಳಿರಲಿ, ಇವೆಲ್ಲವೂ ಕೂಡ ಎತ್ತಿಡಿತಕ್ಕಂಥದ್ದಕ್ಕೆ ಒಬ್ಬ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಬ್ರ್ಯಾಕೆಟಲ್ಲಿ ಕಾಮನ್ ಮ್ಯಾನ್ ಆಗಿ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕಾಮನ್ ಮ್ಯಾನ್ಗೂ ಉತ್ತರ ಕೊಡಬೇಕಾಗ್ತದೆ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡಬೇಕಾಗಿರೋದು ನೀವು. ಕಾಮನ್ ಮ್ಯಾನು ನಿಮ್ಮನ್ನು CM, DCM 136 ಶಾಸಕರನ್ನ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಇದೇ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇತ್ತು. ಹಾಗಾಗಿ ನಾನು ಅವ್ರ ಪರವಾಗಿ ಒಬ್ಬ ಕಾಮನ್ ಮ್ಯಾನಾಗಿ ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಸ್ಟೇಟಸ್ ಸರ್. ಕೊಟ್ಟಿಲ್ಲ ಅಂದರೆ ಎಲ್ಲಿಗೋಯ್ತು? ರಿಲೀಸೇ ಮಾಡಿಲ್ಲ ಅಂದರೆ ಎಲ್ಲಿಗೋಯ್ತು? ಸ್ಪಷ್ಟತೆ ಕೊಡು ಅಣ್ಣ. ಬಡ್ಜೆಟಲ್ಲಿ ಪ್ರಾವಿಷನ್ ಆದಮೇಲೆ ಹಣ ಎಲ್ಲಿ ಮಂಗಮಾಯ ಆಯಿತು? ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೀರಾ? ಈಗ ಯಾಕೆಂದರೆ ಇದೇನು ಹೊಸದೇನಲ್ಲ ಕಾಂಗ್ರೆಸ್ ಅವ್ರಿಗೆ. SCP TSP ಹಣ ಪ್ರತಿ ವರ್ಷ ಎಷ್ಟೆಷ್ಟು ಸಾವಿರ ಕೋಟಿ ಬಳಕೆ ಬೇರೆ ಬೇರೆ ಕಡೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಇನ್ನು ಎಷ್ಟು ನಿಗಮದ ಹಣಗಳು, ಆ ನಿಗಮದ ಆಯಾ ಸಮಾಜದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ, ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣಗಳು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಒಪ್ಕೊಂಡಿದಾರಲ್ಲ, ಅದೇ ರೀತಿ ಇದನ್ನು ಏನು ಮಾಡಿದ್ದೀರಾ ಅಂತ ದಯವಿಟ್ಟು ಜನರ ಮುಂದೆ ಇಡಿ, ಒಪ್ಕೊಳ್ಳಿ. ಎಲ್ಲೋಗಿದೆ ದುಡ್ಡು ಕೊಡ್ತೀರಾ? ಬಡ್ಜೆಟ್ ಪ್ರಾವಿಷನ್ ಆದಮೇಲೂ ಕೂಡ ಯಾಕೆ ದುಡ್ಡು ಕೊಟ್ಟಿಲ್ಲ? ದುಡ್ಡು ಎಲ್ಲಿಗೋಯ್ತು? ಮುಂದೇನಾದ್ರು ಕೊಡ್ತೀರಾ? ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಕೊಡ್ತೀರಾ? ಫೆಬ್ರವರಿ ಮಾರ್ಚು 2024-25 ಸಾಲ ದುಡ್ಡು ಎಲ್ಲೋಯ್ತು? ಇಷ್ಟೇ ಪಾಯಿಂಟ್. ಲೆಕ್ಕ ಕೊಡಿ ಸಿದ್ದರಾಮಯ್ಯ. ಇಷ್ಟು ದಿನ ದಾಖಲೆ ಸಿಕ್ಕಿಲ್ವಾ ಅಥವಾ ಸರ್ಕಾರ ಬಾಯಿ ಬಿಟ್ಟಿದೆ?